ಗುಡ್ ಮಾರ್ನಿಂಗ್ ಎವ್ರಿವನ್. ಕುಕ್ ವಿತ್ ಕವಿತಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲ್ಲ ವಯಸ್ಸಿನವ್ರಿಗೂ ಇಷ್ಟ ಆಗುವಂಥ ಸ್ಪೆಷಲಿ ಮಕ್ಕಳಿಗೆ ಫೇವ್ರೇಟ್ ಆದಂಥ ವೆಜ್ ಗ್ರಿಲ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ದಪ್ಪ ಮೆಣಸಿನ್ಕಾಯಿ, ಒಂದು ಕ್ಯಾರೆಟ್, 2 ಟೊಮೆಟೊ ಮೀಡಿಯಮ್ ಸೈಜು ಹಾಗೂ 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಈಗ ಎಲ್ಲದರ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿಯನ್ನು ಮಿಕ್ಸಿನ ಬೌಲ್ಗೆ ಹಾಕೋಣ. ಅದಕ್ಕೆ 2 ಟೇಬಲ್ ಸ್ಪೂನು ಮೈನಸ್ ಹಾಕಿ, ಇಲ್ಲಿ ನಾನು ತಂದೂರಿ ಮೈನಸ್ನ ಹಾಕ್ತಿದ್ದೀನಿ. ಇಲ್ಲಿ ನೀವು ಬೇಕಾದರೆ ವೈಟ್ ಮೈನಸ್ನ ಹಾಕ್ಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಆಮೇಲೆ ಚಾಟ್ ಮಸಾಲ 1 ಟೀ ಸ್ಪೂನ್ ಪೆರಿ ಪೆರಿ ಮಸಾಲಾನ ಹಾಕ್ತಿದ್ದೀನಿ. ಇಲ್ಲಿ ನಿಮಗೇನಾದರೂ ಇನ್ನೂ ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಾನು ನಾರ್ಮಲ್ ಬ್ರೆಡ್ ಸ್ಲೈಸಸ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಮಾರ್ಕೆಟಲ್ಲಿ ಸಿಗೋ ಸ್ಯಾಂಡ್ವಿಚ್ ಬ್ರೆಡ್ನ ಇಲ್ಲಿ ಯೂಸ್ ಮಾಡ್ಬೋದು. ಬ್ರೆಡ್ ಸ್ಲೈಸ್ನ ಒಂದು ಭಾಗಕ್ಕೆ ಮಾತ್ರ ಬಟರ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಹೊರಗಡೆ ಭಾಗಕ್ಕೆ ಹಾಕಿಲ್ಲ. ನಂತರ ಒಂದು ಸ್ಲೈಸ್ಗೆ ಟೊಮೆಟೊ ಕೆಚಪ್ನ ಮತ್ತು ಇನ್ನೊಂದು ಸ್ಲೈಸ್ಗೆ ಪುದೀನ ಚಟ್ನಿನ ಹಚ್ಚಿ ಎರಡನ್ನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪುದೀನ ಚಟ್ನಿನ ಮೊದಲೇ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಉಪಯೋಗಿಸಿರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಅಲ್ಲಿ ರೆಫರ್ ಮಾಡ್ಕೋಬೋದು. ಆಮೇಲೆ ಮಾಡ್ಕೊಂಡಿರೋ ತರಕಾರಿ ಮಿಕ್ಸ್ನ ಟೊಮೆಟೊ ಕೆಚಪ್ ಹಚ್ಚಿರೋ ಅಂಥ ಒಂದು ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡಿ, ನಂತರ ಅದರ ಮೇಲೆ ಒಂದು ಸ್ಲೈಸ್ ಚೀಸ್ನ ಇಡಿ. ಅದರ ಮೇಲೆ ಪುದೀನ ಚಟ್ನಿ ಹಚ್ಚಿರೋಂಥ ಇನ್ನೊಂದು ಸ್ಲೈಸ್ ಬ್ರೆಡ್ ಇದೆಯಲ್ಲ, ಅದನ್ನು ಇಟ್ಟು ಸ್ವಲ್ಪ ಮೃದುವಾಗಿ ಪ್ರೆಸ್ ಮಾಡಿ. ಇದನ್ನು ಸ್ಯಾಂಡ್ವಿಚ್ ಮೇಕರ್ನಲ್ಲಿಟ್ಟು ಗ್ರಿಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೆಂಚಿನ ಮೇಲಾದರೂ ಮಾಡ್ಕೋಬೋದು. ಟೊಮೆಟೊ ಕೆಚಪ್ನೊಂದಿಗೆ ಬಿಸಿಯಾದ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.